ಆಸೆಯ ಬಿಟ್ಟು ಆಸೆಯ ತೊರೆಯುವುದೇ ಕಣ್ಣ ಮುಂದೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತು ನಿಮ್ಗೆ? ಯಾರು ಮದುಮಗ ಯಾವಪ್ಪ? ಮದುವೆ ಆಗ್ಲಿಲ್ಲ ಮರರೆ. ಯಾರು ಸಿಕ್ಕಿದ್ರು ನಮಸ್ಕಾರ ಅಂತ ಹೇಳುದು, ಒಂದು ಹೆಣ್ಣಿದ್ರೆ ಹೇಳಿ ಅಂತ ಹೇಳುದು. ಅದೇ ಹೇಳಿ ಹೇಳಿ ಅಭ್ಯಾಸ ಆಗಿ ಹೋಗಿದೆ. ಮಾಲೆ ಇಟ್ಕೊಂಡದ್ದ. ಕಸ್ತೂರಿಯನ್ನು ಅವನು ಕಳಿಸಿಕೊಟ್ಟಿದ್ದೇನೆ. ಬಯಲ್ಸೀಮೆ ಅತ್ತ ಹೋಗಿದ್ದ. ಹೋದವ ಇನ್ನೂ ಬರ್ಲಿಲ್ಲ. ಈಗ ಮದುವೆ ಆಸೆ ಬಿಡುವುದೇ ಹಾಗಂದು ಯೋಚನೆ ಮಾಡ್ತಾ ಇದ್ದೆ. ಈಗ ಓ ಹೌದು ತರ್ತೇನಂತ ಹೋದವ ಬರ್ಲಿಲ್ಲ. ಅದೇ ಈಗ ಮದುವೆ ಆಸೆ ಬಿಡುವುದೇ ಹಾಗಂದು ಯೋಚನೆ ಮಾಡ್ತಾ ಇದ್ದೆ. ಮದುವೆ ಆಗುದೆ ಮತ್ತೆ ಮಾಲೆ ಇಲ್ಲದೆ ಮದುವೆ ನಿಂತು ಹೋಗುದು ಬೇಡಲ್ಲ. ಅದ್ರಲ್ಲಿಯೂ ನಾನು ಹೇಳಿದ್ದೆ ಮದುವೆ ಖರ್ಚೆಲ್ಲ ನನ್ನದೇ ಅಂತ ಹೆಣ್ಣಿನ ಮನೆ. ಹೌದೌದು ಇಷ್ಟೆಲ್ಲ ಉಂಟಲ್ಲ ಮರ್ರೆ, ಮತ್ತೆಂತ ಖರ್ಚು ಮಾಡೋದು. ಹೌದೌದು ಕೆಲವು ಕೊಟ್ಟಿದ್ದೆ. ನಿನ್ ಖರ್ಚೆಲ್ಲ ಮದುವೆ ಈ ಕಡೆ ತಲೆ ವಿಷಯ ಮಾಡ್ಕೊಳ್ಳೋದಿಲ್ಲ. ಈಚೆ ಕಡೆ ಒಂದು ಬೊಬ್ಬರಿನ ಕಟ್ಟಿ ಕಟ್ಟೋದೆ ಮತ್ತೆಂತದಿಲ್ಲ. ಇಲ್ಲ ಅವನ ಬಗ್ಗೆ ನಂಬಿಕೆ ಉಂಟು ಮರದ. ವಿಶ್ವಾಸ ಇದ್ರಿಂದಲೇ ಹಣ ಕೊಟ್ಟದಲ್ವಾ, ಅದೇ ನಿರೀಕ್ಷೆಯಲ್ಲೇ ಇದ್ದೆ. ಕೆಲವು ಸಮಯ ಸ್ವಲ್ಪ ಸಮಯ ನೋಡುವ, ಮತ್ತೆ ಆ ಬಾರ್ದೇ ಇದ್ರಿ ಮತ್ತೆ ತೀರ್ಮಾನ ಮಾಡು. ಈಗೆಂತ ಮರದ ಗೆಜ್ಜೆ ಶಬ್ದ ಕೇಳ್ತದಲ್ಲ. ರಾತ್ರಿ ಹೊತ್ತಿನಲ್ಲಾದ್ರೂ ಮೋಹಿನಿ ತಿರುಗ್ತದೆ ಅಂತ ಹೇಳುದು ಕೇಳಿದ್ದೆ, ನಾನು ನೋಡ್ಲಿಲ್ಲ. ಈ ಹಗಲು ಹೊತ್ತಿನಲ್ಲಿ ಗೆಜ್ಜೆ ಶಬ್ದ ಕೇಳ್ತದಲ್ಲ, ಅದು ಹೋಳಿ ಹಬ್ಬ ಎಲ್ಲ ಮುಗಿದು ಹೋಯ್ತು. ಇದೆಂತ ಕಥೆ ಇದೆ ನೋಡುವ. ಏನು ನೋಡುವ. ಗಲ್ಲು ಗಲ್ಲೇನು ಗಲ್ಲು ಗಲ್ಲೇನು ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ತಾದಿಮಿತ ಮುಲ್ಲಿಗೆ ಮುತ್ತಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ನಮ್ಮ ಮಲ್ಲಿಗೆ ಮುತ್ತಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ಗಲ್ಲು ಗಲ್ಲೇನು ಹಾಗೆ ಹಾಗೆ ಗಲ್ಲು ತಾದಿಮಿತ ಹಾಗೆ ಹಾಗೆ ಗಲ್ಲು ತಾದಿಮಿತ ಮಲ್ಲಿಗೆ ಮುತ್ತಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ತರ ಹೂವಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ. ಇದ್ಯಾರು ಗೊತ್ತಾಯ್ತಾ? ಇದು ದುರ್ಗಾ ದೇವಸ್ಥಾನ ಜಾತ್ರೆ ಬಂದದ್ದೇ. ಇದೆ ಜಾತ್ರೆ ಬಂದವಳು ಇಲ್ಲೆಲ್ಲ ಸುತ್ತಾಗ್ತಾ ಇದ್ಲು ಅಷ್ಟೇ. ಕೀಲ್ಕುದ್ರೆ ಶೃಂಗೇರಿ ಮೀನು ವ್ಯಾಪಾರ ಮಾಡ್ತಾಳ. ಯಾರ್ರೀ ಶೃಂಗೇರಿ ಸಂತೆ ಮೀನು ವ್ಯಾಪಾರ? ನಿಮ್ಮ ಅತ್ತೆಗಿತ್ತ ಇರ್ಬೇಕಾಯ್ತ್ರಿ, ನಾನಲ್ರಿ. ಯಾರಿಗೆ ಹೇಳಕತ್ರಿ? ಇದು ಯಾರ್ರಿ ಪಾರ್ರಿ ಅಂತದಲ್ಲ. ನಮಸ್ಕಾರ. ನಮಸ್ಕಾರ ವ್ಯಾಪಾರ. ಯಾವ ಊರು ನಿಮ್ದು? ನಮ್ದು ಹಾವೇರಿ. ಹಾವೇರಿಯಾ? ಹಾವೇರಿ ಐತ್ರಿ. ಓ ಇವಳು ಬಯಲ್ಸೀಮೆಳಂತೆ. ಇಲ್ಲಿ ಯಾಕೆ ಬಂದ್ಲು? ಈ ಮಾರ್ಗದ ಬದಲು ಹೊಂಡ ತೋಡ್ಲಿಕ್ಕೆ. ಅದೇ ಹೊಂಡ ತೆಗ್ ಬಂದಲ್ರಿ. ಗಂಡ ತೋಡಿ ಕೊಡು, ಹೆಂಡತಿ ಮೇಲೆ ಹಾಕುದಲ್ಲ. ನಾನಲ್ರಿ ಅದೇ. ನೀನಲ್ಲ? ನಮ್ ಕಡೆ ಬಂದಿರ್ಬೋದು, ಅದು ನಾನಲ್ರಿ. ನಿಮ್ ಕಡೆ ಮಂದಿ ಬಂದಿರ್ಬೋದು. ಬರ್ತಾರೆ ನಮ್ಮ ಮಂದಿ, ಬರ್ತಾರೆ ಹೋಗ್ತಾರೆ. ಹೌದಾ? ನಾನಲ್ರಿ. ಇದು ನೀನ್ ಯಾರ? ಕಲ್ಯಾಣಿ ರೀ. ಕಲ್ಯಾಣಿಯ? ಕಲ್ಯಾಣಿ ಎಲ್ಲ ದಿವಸ ಇಲ್ಲಲ್ಲ. ಯಾವ್ದು? ವಾರದಲ್ಲಿ 2 ದಿವಸ. ಅದ ಯಾವ ಕಲ್ಯಾಣಿ ರೀ? ಆ ಕಲ್ಯಾಣಿ ಅಲ್ರಿ, ನನ್ನ ಹೆಸರು ಕಲ್ಯಾಣಿ ರೀ. ಓ ನಿನ್ನ ಹೆಸರೇ ಕಲ್ಯಾಣಿ? ಹೌದ್ರಿ. ನೀ ಏನ್ ಬಂದೆ? ನನ್ಗೊಂದ್ ಜನ ಬೇಕಾಯ್ತ್ರಿ. ನಿನಗ? ಹೌದ್ರಿ. ಎಲ್ಲಾರ ಅವ್ರ? ಯಾರ್ರಿ? ಎಲ್ಲರೂ ತಿರುಗ್ತಾ ಇದ್ರಲ್ಲೇ. ಎಲ್ಲ ಅವಲ್ಲಿದ್ರಂತೆ. ಅವ್ರಲ್ರಿ. ಅವ್ರ ಯಾರಲ್ರಿ? ಇಲ್ಲಿ ಯಾವಪ್ಪ ಅಂದ್ರೆ ಯಾರ್ರಿ ಅಪ್ಪರ? ಯಾವಪ್ಪ ಅಂದ್ರೆ ತುಂಬಾ ಜನ ಇದ್ದಾರೆ. ನಿನಗೆ ಯಾವ್ದು ಯಾವಪ್ಪ ಬೇಕು? ನನಗೆ ಮದುಮಗ ಜಾವಪ್ಪ ಬೇಕಾಯ್ತ್ರಿ. ಮದುಮಗ ಜಾವಪ್ಪ? ನಾನೇ ನೀವ? ನಾನೇ. ನಿನ್ಗೇನಪ್ಪ ಮದುವೆ? ನಿನಗೆ ನೋಡ್ರೊಳ ವಯಸ್ಸದ ಕಡಕತ್ತೀನಿ. ಅವ ವರ್ಷ ಹೇಳಿ ಸತ್ನ ಮರ್ರಿ ಅಂತ ಮಣಿಗಡಕ್ಕೋಸ್ತು. ನಾನು ಹೇಳಿದ್ದೆ ವರ್ಷ ಹೇಳ್ಬೇಡ ಮರ ಅಂತ 3 ಬಾರಿ ಹೇಳಿದ್ದೆ ಮರ. ಈಗಲ್ಲ ಯಾಕಾಯ್ತು? ವಾತಾವರಣ ದೋಷ. ದಿನ ಹಗಲು ಶೆಕೆ, ರಾತ್ರಿ ಚಳಿ. ವಾತಾವರಣ ಹೌದೌದು. ನಾನೇ ನೀನೇ ಬೇಕಾಯ್ತು. ಯಾಕ? ವೀರರ ಬಾರೋ ಮಾರುತಿರಾಯ
ಮತ್ತೊಂದು ಇರ್ತಲ್ಲ ಅವಳು ಎಂತ ಮರ ಹಾ ತಪ್ಪಲ್ಲ ಇವ್ರ ಡೊಳ್ಳು ಕುಣ್ತಲ್ಲ ನೀನದು ಅಭ್ಯಾಸ ಮಾಡಿದ್ಯಾ ಯಾರ್ರಿ ಡೋಲ್ ಕುಣಿತನ ಮಾಡಕ್ಕಿಲ್ರಿ ಹೌದಾ ನಮ್ಮ ನಾಟ್ಯನೇ ಹೀಗ್ರಿ. ಹೌದಾ ಹೌದ್ರಿ. ಒಳ್ಳೇದೆ ಒಳ್ಳೇದೆ ನಮ್ ಕುಣಿತ ಹೀಗ್ರಿ. ಹಾ ಒಳ್ಳೇದೆ. ಯಾವಪ್ಪ ಅಂದ್ರೆ ನೀವ್ರಿ? ಹಾ ನಾನೇ ಹಾ ನಿಮ್ ಬಗ್ಗೆ ಭಾರಿ ಪ್ರಚಾರ ಐತ್ರಿ. ಹೌದಾ? ನಮ್ಮೂರಳಿ ಯಾರು ಹೇಳಿದ್ದು? ಅವನ ಯಾವನ ಕಸ್ತೂರಿ ಅಂತ ಬಂದವನಿ. ಕಸ್ತೂರಿ? ಹೌದ್ರಿ. ನಾನೇ ಕಳಿಸಿ ಕೊಟ್ಟದ್ದು. ನಿಮ್ ಬಗ್ಗೆ ಭಾರಿ ಹೊಗಳವನಿ. ಹೌದಾ? ಆ ಯಾವಪ್ಪ ಹಣವಂತ, ಚಲವಂತ, ಗುಣವಂತ, ಕೂಳುಂತ. ನೀನೇನ್ ತಮ್ಮಣ್ಣು ತಿಂತೀಯ? ಅಲ್ರಿ ಕುಲವಂತರಿ. ಅಷ್ಟೇ ಅಲ್ಲ ಚಲವಂತ, ದೊಡ್ಡ ಶ್ರೀಮಂತ ಅಂತ ಹೇಳವ್ರಿ. ಅನುಮಾನವೇ ಇಲ್ಲ. ನಿಮ್ ಬಗ್ಗೆ ತುಂಬಾ ಹೊಗಳವನಿ. ಇದೆಲ್ಲ ಉಂಟಲ್ಲ? ಹೌದಲ್ಲ? ಇದೆಲ್ಲ ಬೆಳಗಾಗೋ ತನಕ ನಮ್ದೇ. ಹೌದಾ? ಅಷ್ಟೇ ಅಲ್ರಿ, ನಿಮ್ ಕಡೆ ತುಂಬಾ ವಾಹನ ಆಯ್ತಂತ್ರಿ. ಹಾ ತುಂಬಾ ವಾಹನ ಉಂಟು, ಕೆಲವು ಹೋದೋ ಕೆಲವು ಇದ್ದೋ ಈಗ. ಎಲ್ಲ ನಿಮ್ದಲ್ರಿ? ಇಷ್ಟೇ ವಾಹನ ಇದ್ರು ನನ್ನ ವಾಹನದಲ್ಲಿ ನಾನು ಹೋಗ್ಲಿಕ್ಕಿಲ್ಲ. ಯಾಕ್ರಿ? ಯಾರು ಬಂದ್ರು ಹಿಂಗ್ ಅಂತ ಹೇಳುದು ಅಷ್ಟೇ. ಹೌದು, ನಿಮ್ಮ ವಾಹನದಲ್ಲಿ ಹೋದ್ರೆ ನಿಮ್ಗೆ ಅಪಾಯ ಉಂಟು ಅಂತ ಹೇಳಿದ್ದಾರೆ. ಹಾಗಾಗ್ರಿ ಇರ್ಲಿ ಬಿಡಿ. ಹಾಗಾಗಿ ನಿಮ್ಮನ್ನ ಅರ್ಥ ಬಂದವನಿ. ಹೌದಾ? ನಮ್ಮ ಅಪ್ಪ ಎಲ್ಲ ಹೇಳೋರಿ, ಅವ್ರು ಏನು ಅವ್ರ ಯೋಗ್ಯತೆ ಏನು ನೋಡ್ಕೊಂಡು ಬಾ ಅಂತ ಕಳಿಸಿಕೊಟ್ಟವ್ರೆ. ಹೌದಲ್ಲ? ವ್ಯಕ್ತಿಯೊಬ್ಬ ಹೇಳ್ತಾನೆ ಎನ್ನುವ ಮಾತ್ರಕ್ಕೆ ಹೀಗೆ ಇದ್ದಂತ ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿ ನೋಡಿದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನೋಡ್ಲಿಕ್ಕಾಗಿ ಬಂದವಳ, ಮದುವೆ ಆಗ್ಲಿಕ್ಕೆ ಬಂದವಳ, ಕಲ್ಯಾಣಿಯ? ಕಳ್ಳ ಯಾಕೆ? ಅಲ್ಲ ನೀನು ಹೆಣ್ಣು ಹೌದಲ್ಲ? ಅಯ್ಯೋ ಹೆಣ್ಣೆಪ್ಪ, ಅನುಮಾನವ? ಅಲ್ಲ ನಿನ್ನ ವರ್ತನೆ ನೋಡಿದ್ರೆ ಎಲ್ಲಾದ್ರೂ ಹೊಡಿಯೊಂಬತ್ತಾರೆ ಅಂತ ಸಾವ್ದ. ಯಾರೀ ಒಂಬತ್ ಗಿಂಬತ್ತನಕತ್ತ ನೀವ? ಯಾಕ್ರಿ ಮದುವೆ ಮಾಡ್ಕೊಂಡು ನಮ್ ಬೊಜ್ಜ ಹತ್ತಲ್ಲ ಸುಮ್ನೆ. ಯಾಕ್ರಿ? ಹೌದಾ? ನೀನ್ ಬಜ್ಜೆ ಮಾಡಕ್ ಆಗಲ್ರಿ. ಹೌದಾ? ಯಾಕೆ ನೋಡಕತ್ತಿ ನಿನ್ನ ಮೇಲೆ ಕಳ್ದೆ? ಈ ಕನ್ನಡಕ ಎಲ್ಲೋ ಕಂಡೈತಲ್ಲ? ಯಾರೀ ಕನ್ನಡಕ ನೋಡ್ಕೊಂಡು ಯಾರನ್ನ ನೋಡ್ಕೊಂಡು ಏನೆಲ್ಲ ಹೇಳಕತ್ತಿದ್ದೀನಿ? ಏನ್ ನಿದ್ದೆ ಗಣಿರ್ತೀನಿ? ಯಾರ ನೋಡಿ ನೆನಪಿ ಆಗುದಿಲ್ಲ. ನಿನ್ನ ಕನ್ನಡಕ ಬೇಕಾ ನಾನು ಬೇಕಾ? ನೀನ್ ಬೇಕು, ನೀನ್ ಬೇಕು. ಸುಮ್ಕಿರ್ ಮತ್ತೆ ಮದುವೆ ಆಗ್ಲಿಕ್ಕೆ ಬಂದವ ಕಲ್ಯಾಣಿಯ. ಏನ್ ಚಂದ ಇನ್ನನು ಸೇರೇವೋ ಬಣ್ಣದ ಚೆಲುವಿನ ಚುಚು ಇನ್ನನು ಸೇರೇವೋ ಇನ್ನನು ಸೇರೇವೋ ಚಿಂತನ ರಾಣಿ. ಕಲ್ಯಾಣಿ ಮದುವೆ ಆಗ್ಲಿಕ್ಕಾಗಿ ಬಂದವಳು. ಹೌದು. ಏನ್ ಚಂದನೆ, ಏನ್ ಚಂದನೆ. ಹೌದಾ? ಚಿನ್ನದ ಗೊಂಬೆಯ ಹಾಗೆ, ಬಣ್ಣದ ಹಕ್ಕಿಯ ಹಾಗೆ, ಬಾನಿನ ಚುಕ್ಕಿಯ ಹಾಗೆ ಚಂದ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಹೌದಾ? ನಿನ್ನ ಹಣೆ ಅಂತ ಹೇಳಿದ್ರೆ ಹಣೆಯೇ ಅಲ್ಲ, ಅದು ಬಂಗಾರದ ಮಣೆ ಅಂತಿರಬೇಕಿತ್ತು. ಅದು ಹಾಗಿಲ್ಲ. ನಮ್ಮಲ್ಲಿ ಓಡ್ ದೋಸೆ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿ ರೊಟ್ಟಿ, ನಮ್ಮಲ್ಲಿ ಓಡ್ ದೋಸೆ ಮಾಡ್ತಾರೆ. ನಮ್ಮ ಕಡೆ ರೊಟ್ಟಿ ಮಾಡಕತ್ರಿ. ಅದು ಅರ್ಧ ನಾಯಿ ತಿಂದ್ಬಿಟ್ರೆ ಹೇಗಿರ್ತದೆ? ಅಯ್ಯೋ ಹೌದಾ? ಅರ್ಧ ನಾಯಿ ತಿಂದ್ಬಿಟ್ಟು ಓಡ್ ದೋಸೆ ಯಾಕುಂಟ? ಆ ರೀತಿ ಆಕಾರ. ಹೌದು. ಹುಬ್ಬು ಅಂತ ಹೇಳಿದ್ರಿ, ಹುಬ್ಬೆ ಅಲ್ಲ, ಕಾಮನ ಕೈಯ ಕಬ್ಬಿಲಿನಂತಿರಬೇಕಿತ್ತು. ಅದು ಹಾಗಿಲ್ಲ. ಈ ಕೊಡಿಯ ಬಗ್ಗೆ ಕಡಿದ್ರೆ ಆಸೆ ಆಗಿದೆ, ಕಬ್ಬಿನ ಜಲ್ಲ ಹಾಗುಂಟು. ಬಾಡಿ ಹೋಗಿದ್ಯಾ? ಹೌದೇ? ನೀವು ಹೇಳ್ಬೇಡಿ ಹಾಗಲ್ಲ. ಹುಬ್ಬಿನ ಮಧ್ಯದಲ್ಲಿ ಇಟ್ಟಂತ ಒಂದೇ ಒಂದು ಚಿಲಕ. ಚಿಲಕಲ್ರೇ ಚಿಲಕ ಚಿಲಕ. ಏನ್ ಚಿಲಕ? ಏನ್ ಚಂದ, ಏನ್ ಚಂದ. ಕಣ್ಣು ಅಂತ ಹೇಳಿದ್ರೆ ಕಣ್ಣೇ ಅಲ್ಲ ಅದು. ಈ ಅಜ್ಜಿಯ ಬೊಜ್ಜಕ್ಕೆ ಸುಪ್ಪೆ ಜಾರ ಆಮಟೆಗೆ ಗೋಲ್ಟಿನ ಹಾಗುಂಟು. ಅಜ್ಜಿಯ ಬೊಜ್ಜಕ್ಕೆ ಸಿಪ್ಪೆ ತೆಗೆದ ಔಟಕ್ಕೆ ಗೋಲ್ಟ. ಹೌದು. ಅಯ್ಯೋ ಆ ರೀತಿ ಆಕಾರ. ಇಡೀ ಮುಖಕ್ಕೆ ಒಂದೇ ಒಂದು ನಾಸಿಕ. ನಾಸಿಕ? ನೀವ್ ಇದೇ ತರ ಮಾಡ್ರ ನಾ ನಿಮ್ ಸಿಕ್ಕ ಅದಲ್ವೇ? ನಾಸಿಕ. ಏನ್ ಚಂದ. ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ ಅದು. ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಕ್ಕಂದ ಮೆಟ್ಟಿ ಹೋದ್ರೆ ಆಗಿರ್ತದೆ. ಎಂತದಂದು ಗೊತ್ತಿಲ್ಲ. ಆ ರೀತಿ ಆಕಾರ. ಗಳಿತಾದ ತೊಂಡೆ ಹಣ್ಣನ್ನ ಪಚಕ್ಕ. ಏನ್ರಿ ಪಚಕ ಕಿಚ್ಕ ಅನ್ನಕತ್ರಿ ನೀವು? ಏನೆಲ್ಲ ಹೇಳಕತ್ರಿ ನೀವು? ಆ ರೀತಿ ಆಕಾರ. ಗಲ್ಲ ನೋಡು, ಗಲ್ಲ. ಗಲ್ಲವೇ ಅಲ್ಲ, ಅಚ್ಚು ಬೆಲ್ಲದಂತೆ ಇರಬೇಕಿತ್ತು. ಅದು ಹಾಗಿಲ್ಲ. ಅಪ್ಪೆ ಮಾಯಿನ ಮಿಡಿಯನ್ನು ಉಪ್ಪಿಗೆ ಹಾಕಿದ್ರೆ ಹೇಗಿರ್ತದೆ? ಚೈಟಿ ಹೋಗ್ತದೆ. ಅಪ್ಪೆ ಮಾಯಿನ ಮಿಡಿ ಉಪ್ಪಿ ಹಾಕಿದಾಗ ಹಾಗುಂಟ. ಆ ರೀತಿ ಆಕಾರ. ಏನ್ ವರ್ಣ, ಏನ್ ಸಾಯ್ತಾ, ಏನ್ ಸಾಯ್ತಾ, ಏನ್ ಸಾಯ್ತಲ್ಲ, ಏನ್ ಸಾಹಿತ್ಯ.
ಕಿವಿಯಲ್ಲಿ ಏನೇ ನೇತಾಡೋದು? ಇದು ಓಲೆ ಓಲೆ. ಓಲೆ. ಹಾ. ನಿನಗದು ಓಲೆಯಾಗಿ ಕಂಡು ನನ್ನ ಕಲ್ಪನೆ ಹೀಗೆ, ಹೇಗೆ? ರಾತ್ರಿ ಹೊತ್ತಿನಲ್ಲಿ ಈ ದರ್ಲಿ ಗಾಡಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ ಲಾಟನಿನ ಹಾಗುಂಟು. ಎತ್ತಿನ ಗಾಡಿ ಹಾಕೋ ಲಾಟನ? ಅಯ್ಯ ಲಾಟನ್ ಗಿಟ ನನಕತ್ತೀಯ ನೀನ? ಅದೇನು ಜಡೆ? ಇದು ಜಡೆ ಉದ್ದ ಇದ್ದಿತ್ತು, ಅಷ್ಟು ಈಗ ಗಿಡ್ಡ ಆಗಿತ್ತು. ಎಳೆದ ಸಣ್ಣದ, ಇನ್ನು ಎಳ್ಕೊಳ್ಳಿಕ್ ಹೋಗ್ಬೇಡ, ಮತ್ತು ಸಣ್ಣ ಮದುವೆ ಇಲ್ದಿದಾಗ ಆಗ್ತದೆ. ಹೌದಾ? ಮರಿನಾಗನ ಹೆಡೆಯಂತೆ. ಹೌದಾ? ಹೌದೌದು. ಕಾಲ ವಿಳಂಬ ಮಾಡೋದು ಸರಿಯಲ್ಲ. ನಿಲ್ಸಿ. ಓ ನಲ್ಲ ಓ ನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ಓ ನಲ್ಲ ಓ ನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ನೀನಲ್ಲ ಓ ನಲ್ಲ. ಎಂತ ಕಥೆ ಇದು ಮಾರ್ರೆ? ನೀನು ಮದುವೆ ಆಗ್ಲಿಕ್ಕೆ ಬಂದ್ ಹೌದಲ್ವಾ? ಹೌದು. ಮತ್ತೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ. ಹಾಗಲ್ಲ, 1 ವರ್ಷ ತನಕ ನನಗೆ ಮದುವೆ ಆಗಕ್ಕೆ ಆಗುದಿಲ್ಲ. 1 ವರ್ಷ? 1 ವರ್ಷ ತನಕ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ? ಇಲ್ಲ ಇಲ್ಲ. ಅಲ್ಲ, 1 ವರ್ಷ ಕಾಯ್ಬೋದು, ಅದೇನು ದೊಡ್ಡದಲ್ಲ. ಇತ್ಲಾಗಿಂದ 51 ಹತ್ತಲೆ ಅಂತ ಸಾವುದ 50 ಕಳೆದವ್ರು 51 ಕಳೆದ ಹೆಚ್ಚ. ಹೌದಾ? ಈಗ 1 ವರ್ಷದೊಳಗೆ ಮದುವೆ ಆದ್ರೆ ಏನಾಗ್ತದೆ? ಮದುವೆ ಆದ್ರಷ್ಟೇ. ಹಾ. ಕರಿಮಣಿ ಕಟ್ಟಿದ ಕೂಡಲೇ ಗಂಡ ಗ್ವಾಟಕ್ಕ. ನಿನ್ನ ಪೂರ್ಣ ಹೆಸರೇನು? ಮದುಮಗ ದ್ಯಾವಪ್ಪ. ಈಗ ಇವಳನ್ನು ಮದುವೆ ಆಗ್ಲಿಕ್ಕೆ ಹೋದ್ರೆ ಕರೆಮಣಿ ಕಟ್ಟಿ ಕೂಡಲೇ ನಿನ್ನ ಹೆಸರಿನ ಪೂರ್ವದಲ್ಲಿ ಮತ್ತು ಮಸಂತಾಗಿ 4 ಅಕ್ಷರ ಸೇರ್. ದಿವಂಗತ ಮದುಮಗ ದ್ಯಾವಪ್ಪ. ಅದು ಬೇಡ, ಅದು ಬೇಡ. ಹಾಗಿದ್ರೆ ಒಂದು ಕೆಲಸ ಮಾಡು, 1 ವರ್ಷ ಕಳೆದೇ ಬಾ, ಹೋಗು. ಕಳೆದು ಬರಬಹುದಿತ್ತು. ನನ್ನ ಜಾತಕದಲ್ಲಿ ದೋಷ ಉಂಟು. ಜಾತಕದಲ್ಲಿ ದೋಷ ಉಂಟು. ಅದಕ್ಕೆ ಪರಿಹಾರ ಹೇಳಿಲ್ವಾ? ಪರಿಹಾರ ಹೇಳೋರೆ ಬ್ರಾಹ್ಮಣರು. ಯಾರದು? ಶ್ರೀನಿವಾಸ ಭಟ್ರಂತ. ಏನಂತ ಹೇಳಿದ್ದಾರೆ? ಹೇಳಿದ್ ಮತ್ತೇನಲ್ಲ, 1 ವರ್ಷ ತನಕ ಮದುವೆ ಆಗುವ ಗಂಡಿನ ಮನೆಯಲ್ಲೇ ಇರ್ಬೇಕಂತ ಹೇಳೋರೆ. ಹೌದಾ? ಭಟ್ರು ಹೇಳದ? ಭಟ್ರು ಹೇಳಿದ್ದು. ಇಂಥ ಜಾತಕ ಓದು ಭಟ್ರಿದ್ರೆ ಕೆಲವು ಗಂಡು ಮಕ್ಳಿಗೆ ಮದುವೆ ಆಗ್ತದ. ಅಷ್ಟೇ ಅಲ್ಲ, ಖರ್ಚು ಪೂರ ಗಂಡೇ ನೋಡ್ಕೊಳ್ಬೇಕಂತ ಹೇಳೋರೆ. ಈ ಜಾತಕ ದೋಷ ಯಾರದು? ನನ್ನದು. ಮತ್ತೆ ನಾನೆಂತ ಖರ್ಚು ಮಾಡುದು? ನನ್ನ ಮದುವೆ ಆಗ ನೀವಲ್ವಾ? ನನ್ನ ಗ್ರಾಚಾರ ನಿಮ್ಗೆ ಹಿಡಿತದಲ್ಲ ಇಲ್ಲಿದ್ರೆ. ಅದು ಒಂದು ಹೌದೇ ಅಲ್ವಾ? ನನ್ನ ಬಿಟ್ಟರೆ ಮತ್ತೆ ನಿಮ್ಗೆ ಬೇರೆ ಯಾರು ಸಿಗ್ತಾರೆ? ಅದು ಸಿಗ್ಲಿಕ್ಕಿಲ್ಲ. ಅದು ಒಂದು ಹೌದೇ. ಅಲ್ಲ, ನಾನೀಗ ಖರ್ಚು ಮಾಡೋದೇ ಇದ್ರೆ ಯಾರಿಗೆ? ನಾನು ಮದುವೆ ಆಗಲಿರುವ ನನ್ನ ಹೆಂಡತಿ ಆಗುವವಳಿಗೆ ನಾನು ಖರ್ಚು ಮಾಡುದಲ್ವಾ? ಎಷ್ಟು ಬೇಕಾದ್ರೂ ಖರ್ಚು ಮಾಡುವ. ಪಾಪಿ ಮಾರೆ, ಇಷ್ಟು ವರ್ಷ ಯಾರಿಗ ಖರ್ಚು ಮಾಡಿ ಅಲ್ಲ, ನಾವು ನೀವೆಲ್ಲ ಒಂದೇ ಲೆಕ್ಕ. ಇವತ್ತು ನೀ ಖರ್ಚು ಮಾಡೋದಾದ್ರೆ ಯಾರಿಗೆ? ನೀನು ಮದುವೆ ಆಗು, ನೀನು ಹುರಿನ ಹುರಿ. ಹೌದು. ನೀ ಮತ್ತೊಂದು ಉದಾಹರಣೆ ಈ ಎಮ್ಮೆಗೆ ಹಾಕಿ ಹಿಂಡಿ ಎಲ್ಲ ಹಾಲಲ್ಲಿ ಬರ್ತದೆ, ಅದು ಇದು ಸಗಣಿಲಾದ್ರೂ ಸಿಗ್ತದೆ. ನೀ ಕಾಯ್ತೇವೆ ಯಾವ್ದು ಸಿಗ್ತದೆ. ಹೌದಾ? ಹಾಗಿದ್ರೆ ದೋಷ ಪರಿಹಾರಕ್ಕೆ ಏನು ಹೇಳಿದ್ದಾರೆ? ಹೇಳಿದ್ದಾರೆ ಮತ್ತೇನಲ್ಲ, ಪುಣ್ಯಕ್ಷೇತ್ರಗಳೆಲ್ಲ ಹೋಗ್ಬೇಕಂತ ಹೇಳಿದವ್ರೆ. ಪುಣ್ಯಕ್ಷೇತ್ರ? ಹೌದಪ್ಪ. ಎಲ್ಲಿಗೆ? 1-2 ಕಡೆ ಅಲ್ಲ. ಸುಬ್ರಹ್ಮಣ್ಯ, ಧರ್ಮಸ್ಥಳ. ಧರ್ಮಸ್ಥಳವಾ? ಹೌದ್ರಿ. ಎಂತ ಆಣಬಾಸೆ ಉಂಟು ನಮ್ದು? ಅಲ್ರಿ, ಆಣಬಾಸೆ ಎಲ್ಲ ತೀರ್ಮಾನ ಆಯ್ತ್ರಿ ನಮ್ದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ತಲಕಾವೇರಿ, ಹೋರ್ನಾಡು, ಹೋರ್ನಾಡಿಂದ ಶೃಂಗೇರಿ, ಶೃಂಗೇರಿಯಿಂದ ಬೆಳಿಗ್ಗೆ ಬೇಗ ಹೋಗ್ಬಾರ್ದಿಲ್ಲ. ಅಲ್ಲಿಂದ ಕೊಲ್ಲೂರು. ಕೊಲ್ಲೂರೆಲ್ಲ ಆದ್ಮೇಲೆ ನಾವು ಗೋಕರ್ಣಕ್ಕೆ ಹೋಗೋದು. ಗೋಕರ್ಣಕ್ಕೆ ಹೋಗುದು ಬೇಡ, ನೀನು ಬಂದ್ಮೇಲೆ ಒಂದ್ ರೀತಿ ಗೋಕರ್ಣ ಆಯ್ತು ನಮ್ಗಿದೆ. ನಮ್ ಗೋಕರ್ಣಕ್ಕೆ ಹೋದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗೈತೆ ಅಂತ ಹೇಳೋರೆ. ಯಾರು ಹೇಳಿದೆ? ಭಟ್ರು, ಶ್ರೀನಿವಾಸ ಭಟ್ರು. ಗೋಕರ್ಣಕ್ಕೆ ಹೋದ್ರೆ ಪಾಪ ಪರಿಹಾರ? ಪುಣ್ಯಸ್ತ್ರೀ, ಗೋಕರ್ಣಕ್ಕೆ ಹೋದ್ರೆ ಪಾಪ ಪರಿಹಾರ ಅಲ್ಲ, ನಮ್ ಕಿಶಲಿದ್ದೆಲ್ಲ ಪರಿಹಾರ ಆಗ್ತದೆ ಅಷ್ಟೇ. ಅಲ್ಲಿಗೆಲ್ಲ ಹೋದಾದ್ಮೇಲೆ ಆಮೇಲೆ ಜೋಗದ ಜಲಪಾತಕ್ಕೆ ಹೋಗುದು. ಜೋಗದ ಜಲಪಾತ? ಅಲ್ಲಿ ನಮ್ಮ ಭಂಗಿ ಭಾವಚಿತ್ರ ಎಲ್ಲ ತೆಗೆಯುವುದು. ಅಲ್ಲಿ ಹೋಗಿ ಭಂಗಿ ತಕೊಂಡ್ರೆ ಏನಿಲ್ಲ, ಕಾಲ್ ಜಾರಿ ಕೆಳಬಿದ್ದೆ ಭಾವಚಿತ್ರದಲ್ಲಿ ಅಂತದ್ದು ಇಲ್ಲ ಕಡೆಗೆ. ಹೋದ ಮಗ ಅಂದ್ರೆ ಆಮೇಲೆ ಕೊನೆಗೆ ಹೋಗುದು ನಾವು ಸಮುದ್ರಕ್ಕೆ. ಅಲ್ಲಿಂದ ಸಮುದ್ರಕ್ಕ ಹೇಳಿ ಸರಿ. ಎಲ್ಲಾ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬಂದ್ಮೇಲೆ ಜೋಗದಲ್ಲೂ ನೀ ಕಾಲ್ ಜಾರಿ ಕೆಳಗೆ ಹೋದ್ರೆ ಕೊನೆಗೆ ಹೋಗಿ ಸಮುದ್ರಕ್ಕೆ. ಅಲ್ಲಿ ನಿಮ್ಮಿಬ್ಬರ ಕೊನೆಯ ಭಾವಚಿತ್ರ, ಆ ಭಾವಚಿತ್ರವನ್ನು ಮರುದಿನ ಉದಯವಾಣಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು. ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾರ ಯುವ ಪ್ರೇಮಿಗಳು? ದ್ಯಾವಪ್ಪ ಕಲ್ಯಾಣಿ. ಅಲ್ಲ, ಇನ್ನು ಮದುವೆ ಆಗ್ಲಿಲ್ಲ ನಮ್ಮರೆ. ನಿನ್ನ ಕಲ್ಪನೆ. ಹೌದೌದು.
ಹೌದಾ? ಅಲ್ಲ, ಹಾಗೆ ಪತ್ರಿಕೆಯಲ್ಲಿ ಬಂದ್ರು ಬರಬಹುದು, ಸತ್ತ ಮೇಲೆ ನಮ್ಗೆ ಗೊತ್ತಾಗುದು ಹೇಗೆ? ಹೌದಾ? ಅಲ್ಲ, ನಿಮ್ಮೊಳಗೆ ಹೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ, ನಮಗ್ ಗೊತ್ತಾಗಬೇಕು ಅಂತೇಳಿ. ಆದ್ರೆ ಒಂದ್ ಕೆಲಸ ಮಾಡಿ, ನೀವು ಮೂವರಿದ್ದೀರಿ ಹೌದಾ, ಯಾರೋ ಒಬ್ರು ತಗೊಂಡು ಮೇಲೆ ಬಂದ್ಬಿಡಿ, ರಗಳೆ ಬೇಡ. ಅಲ್ಲ, ನಮಗ್ ಗೊತ್ತಾಗ್ತದೆ, ನೀವು ಹೇಳ್ದಾಗ ಆಗ್ತದೆ. ಅಲ್ಲ, ನಿಮ್ಗೊಂದು ಜಾಗ ಗಟ್ಟಿ ಮಾಡ್ಕೊಂಡಾಗ ಆಯ್ತಲ್ಲ. ಸಮುದ್ರಕ್ಕೆ ಯಾಕೆ? ಅಲ್ಲಿ ವಾಯುವಾರ, ನಮ್ದು ವಾಯುವಾರ, ಗಾಳಿ ತಕೊಳ್ಳೋದು ಅಲ್ಲಿ ಎಲ್ಲ ವಾಯು ವಿಹಾರ ಇರ್ಲಿ, ಗಾಳಿ ಸೇವನೆ ಅಲ್ಲ, ಇರ್ಲಿ, ಒಳ್ಳೇದೆ ಒಳ್ಳೇದೆ. ನಮ್ಮೂರು ಗಾಳಿ ಆಗುದಿಲ್ಲ, ಈ ಗಾಳಿ. ಹೌದಾ? ಒಂದು ವರ್ಷ ಆಗುದೇ ತಡ, ಮದುವೆ ಆಗ್ತಾನೆ, ಮದುವೆ ನೀವೆಲ್ಲ ಬರ್ಬೇಕಾಯ್ತಾ? ಬನ್ನಿ ಬನ್ನಿ. ದಿನ ನಿಶ್ಚಯ ಮಾಡಿ ನಮ್ಗೆಲ್ಲ ಒಂದು ಪತ್ರಿಕೆ ಕೊಡು, ನಿನ್ನ ಮದುವೆ ಬಂದು ಶುಭ ಹಾರೈಸು. ಯಾಕೆಂದ್ರೆ ನಿನ್ನ ಮದುವೆ ಆಶೀರ್ವಾದ ಹುಡುಗರು. ಯಾರು ಹೇಳಿದೆ? ನಾನು ಹೇಳಿ. ಮದುವೆ ಯಾರದ್ದು? ನಿನ್ನದ್ದು. ಮತ್ತೆ ಆಶೀರ್ವಾದ ಹುಡುಗರು ಅಂತ ಹೇಳಿದಾರೆ. ಇಷ್ಟಲ್ಲ ಉಂಟಲ್ಲ ನಮ್ಮ ಮದುವೆ ಕ್ರಮ ಹೇಗೆ? ಉಡುಗೊರೆ ಆಶೀರ್ವಾದ. ಅದೇ ಒಂದು ವರ್ಷ ಮೊದಲು ಇವಳಿಗೆ ಖರ್ಚು ಮಾಡೋದಿಲ್ವಾ? ಆ ಖರ್ಚು ಮಾಡಿದ್ದಲ್ಲ ಹಣ ಬರ್ಬೇಕಾ ಬೇಡವಾ? ಬರ್ಬೇಕು ಅಂತ ಹೇಳಿ ಆದ್ರೆ ಈ ರೀತಿಯಲ್ಲಿ ವಸೂಲಿ ಮಾಡುದು. ಹೌದೌದು. ಏನು ನೀರಿರುವ ನಾವು ಬರುದಿಲ್ಲ, ಮತ್ತೆಲ್ಲ ಹೋಗ್ತೇವೆ. ನಾವು ಬರ್ತೇವೆ, ಬಾಗಿಲು ಕೈ ಮಾಡಿ ಅಡಿಗೆ ಕೋಣೆಯಲ್ಲಿ ಭಟ್ರ ಹತ್ರ ಮಾತಾಡು, ನಮ್ಗೆ ಎಷ್ಟು ಬೇಗ ಅಷ್ಟು ಊಟ ಮಾಡ್ಕೊಂಡು ನೀ ಏನಾದ್ರು ಸಿಹಿ ತಿಂಡಿ ಮಾಡಿಸಿದ್ರೆ ಅದನ್ನ ಹಿಡ್ಕೊಂಡು ಆಚೆ ಬಾಗಿಲು ಊಟಕ್ಕಾಗಿ ಬರೋರು, ಊಟಕ್ಕಾಗಿ ಬರೋರು, ಹಣ ಕೊಟ್ಟು ಊಟ ಮಾಡೋರೆಲ್ಲರೂ ಧರ್ಮದಿ ಎಲ್ಲಿ ಸಿಗುತ್ತೆ? ನಮ್ಗೆ ಗೊತ್ತುಂಟು ನಿಮ್ಮಂತವ್ರು ಬರ್ತೀರ ಅಂತೇಳಿ. ನಮ್ಮ ದಾರ ಮಂಟಪ ಇರುವುದು ಅಡ್ಗೆ ಕೋಣೆ ಒಳಗೆ. ಆಗ್ಲಿಕ್ಕೆ ನೀವೆಲ್ಲ ಆದ್ರೆ ನಮ್ಮ ಹತ್ರ ಬಂದೇ ಹೋಗ್ಬೇಕು ನೀವು. ಆ ದಿವಸ ನಿಮ್ ಕಾರ್ಯಕ್ರಮ ಇಲ್ದೆ ಹೋಗ್ಲಿ ಯಾರಿಗೇನು? ಹೌದಾ? ಬಾಬಾ ಹೋಗು. ಮೈ ಮುಟ್ಲಿಕ್ಕಿಲ್ಲ, ಮೈ ಮುಟ್ಟಿದ್ರೆ ಗಂಡ ಕೊಟ್ಟಕ್ಕ. ಒಂದು ವರ್ಷ ತನಕ ಮೈ ಮುಟ್ಲಿಕ್ಕಿಲ್ಲ. ಒಂದು ವರ್ಷ ತನಕ ಮೈ ಮುಟ್ಲಿಕ್ಕಿಲ್ಲ. ಮೈ ಮುಟ್ಟಿದ್ರೆ ಒಟಕ್ಕ. ದೇವ್ರೆ, ನಾವು ಒಂದು ವರ್ಷದ ಭಾರಿ ಸಂತೋಷದಲ್ಲಿ ಇದ್ದದ್ದು ಮಾರ. ಮದುವೆ ಆಗುವ ಮೊದಲು ನಮ್ಮ ಮನೆಗೆ ಇರ್ತಾಳ. ನಾ ಮುಟ್ಲಿಕ್ಕೆ ಅಡ್ಡಿಲ್ಲ, ನಾ ಮುಟ್ಬಹುದು. ಅಲ್ಲ, ಭಟ್ರಿಗೆ ಜಾತಕವೇ ಹೋದ್ರೆ ಬೇರೆ ಅಂತ ಹೋದ್ರೆ ಮರದ ಅಲ್ರಿ, ನಾ ಮುಟ್ಬಹುದು. ಇದೆಂತ ಗ್ರಾಚಾರ ಮರ? ಅಲ್ಲ ಮರ, ನಾನ್ ಮುಟ್ಲಿಕ್ಕಿಲ್ಲ, ಅವಳು ಮುಟ್ಬಹುದು. ಇದು ಹೌದಲ್ಲ? ಇರ್ಲಿ ಇರ್ಲಿ, ಎಂತ ಬಾಬಾ ಅವನ್ಸಲ ಮುಟ್ಟು ಬಾ. ಆಗಲ್ಲ, ಮುಟ್ಟಕ್ಕಾಗಲ್ರಿ, ಒಂದ್ ವರ್ಷ ಆಗ್ಬೇಕಿರಿ. ಹಾಗಲ್ಲ, ಮುಟ್ಟಕ್ಕಾಗಲ್ರಿ. ಯಾಕ್ರಿ? ಈ ಕನ್ನಡಕ ಎಲ್ಲೋ ಕಂಡಾಗಿತ್ತಲ್ಲ ಮರ, ನೆನ್ಪು ಅದಲ್ಲ ಮರ. ನೀವು ಯಾರ್ರಿ ಕನ್ನಡಕ ಅಂತ ಸಹಾಯಕತ್ತ ನೀವು? ಕಲ್ಯಾಣಿ, ನಾನು ನೀ ಬಂದಾಗಿಂದ ನೋಡ್ತಾ ಇದ್ದೇನೆ, ನಿನ್ ಮೇಲೆ ಭಾರಿ ಬರ್ತಾ ಇದ್ದಾನೆ. ಅನುಮಾನ ನೋಡಕತ್ತ ನೀವು? ಇಂಥ ಅನುಮಾನ ಬರುವ ವ್ಯಕ್ತಿಯೊಟ್ಟಿಗೆ ಮದುವೆ ಆಗಿ ಏನ್ ಜೀವನ ಸಾಗಿಸ್ತೀಯ? ಏನ್ ಮಾಡೋದೇನು? ಒಂದ್ ಕೆಲಸ ಮಾಡ, ಅವ ಬೇಡ ನಮ್ಮನೆ ಹೋಗು. ನಿಮ್ಮ ಮನೆಗ? ನಿಮ್ಮ ಹೆಂಡತಿ ಮನೆಗಿಲ್ಯಾ? ಜಗಳ ಮಾಡ್ಕೊಂಡಿರ? ಮನೆ ಕೆಲಸ ಜನ ಇಲ್ಲ, ಯಾರು ಹೇಗಿದ್ರೆ ನಿಮ್ಮ ರಗಳಿ ಒಳಗೆ? ನಮ್ಮನೆ ಕೆಲಸ ಹೆಚ್ಚಾಗ ನಿಮ್ಮನೆ ಕೆಲಸ. ಹೌದು, ಎಲ್ಲಿ ಹೋಗುದು ಬೇಡ, ನಮ್ಮ ಮನೆ ಒಂದ್ಸಲ ಮುಟ್ಟ. ಯಾಕೆ ಮುಟ್ಟಕ್ಕೆ ಹೋಗಲ್ಲ? ಯಾರು ನೀವು? ಯಾವ ಸೀಮೆ ನೀವು? ಏನ್ ಮರ್ಯಾದೆ ಅಲ್ಲ, ಇವನು ಇವೇನು ಹೆಣ್ಣಿನ ನೋಡ್ಲಿಲ್ವೇನೆ? ಹೋಗ ಮುಖ ನೋಡಲ್ಲ, ಬಾರ್ಸಿ ಒಂದು ವರ್ಷದವ್ರು ಯಾವ ಶಬ್ದ ಅಲ್ಲ, ಜಾತಕ ದೋಷ ಇರೋದು ಅವಳಿಗೆ ಮರ, ಗ್ರಾಚಾರ್ಯರು ನಮ್ಗೆ. ನೀವೇಂತ ಒಂದು ಬಾರಿಸ್ತಾರೆ? ಅವಳ ಗ್ರಾಚಾರ ಈಚೆ ಬರುವಾಗ ಆ ಗಾಳಿ ನಾಳಿ ಬೀಸಿ ನಮ್ಮ ಗ್ರಾಚಾರ ನಾವೆಲ್ಲ ಪರಿಹಾರ. ಇನ್ನು ಗ್ರಾಚಾರ ತಾಗ್ಲಿಕ್ಕೆ ಬಾಕಿ ಉಂಟಾ? ನಿಮಗೆ ತಾಗದ್ ಗೊತ್ತೇ ಇಲ್ಲ. ಇಲ್ಲದೆ ಇದ್ರೆ ಅಜಕಾರ ಮೂಲಿಂದ ಇಲ್ಲಿ ಬಂದು ಕೂಗುದು ಇಷ್ಟೊತ್ತಿಗೆ ಬೇಕಾ ನಿಮ್ಗೆ? ನಿಮಗೆ ಗ್ರಾಚಾರ ಹಿಡಿದು ನಿಮ್ಗೆ ಗೊತ್ತೇ ಆಗ್ಲಿಲ್ಲ. ಈಗ ನಿದ್ರೆ ಕೆಡ್ಸೋದು ಬೇಕಾ? ಬೇಡ ಬಾ, ಅವ್ರ ಶಬ್ದವೇ ಬೇಡ. ಬಾಬಾ ಒಂದ್ಸಲ ಮುಟ್ಟ. ಯಾಕಲೇ ಮುಟ್ಟಿಗೆ ಹೋಗಲೇ? ಯಾಪುರ ಹೋಗಲೇ? ಏನ್ ಮಾಡಕತ್ತೀರಿ ಮಂಗನ ತರ? ಶಬ್ದ ಇಲ್ಲ ಅಂತ ಹೇಳಿ ತಲೆ ಶೋಕರಾಗ ಹೌದು, ದೇವಪ್ಪನ ಹೆಣ ಹೊತ್ತೈತೆ ಅದಕ್ಕೆ.